ಚಳಿಗಾಲದ ಅಧಿವೇಶನದಲ್ಲಿ ಮೀಸಲಾತಿ ಕೋಲಾಹಲ, ಉಭಯ ಸದನಗಳಲ್ಲಿ ಮಾರ್ದನಿಸಿದಂತ ಮೀಸಲಾತಿ ಗದ್ದಲ, ರಾತ್ರಿವರೆಗೂ ನಡೆದಂತ ವಿಧಾನಸಭೆ ಕಲಾಪ, ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ನಾಯಕರ ಬಿಗಿಪಟ್ಟು. ನಿನ್ನೆ ಸ್ಪೀಕರ್ ಕಚೇರಿಗೆ ನುಗ್ಗಿ ಬಿಜೆಪಿ ನಾಯಕರಿಂದ ಒತ್ತಾಯ ಕೇಳಬಂತು. ನಿನ್ನೆ ಪಂಚಮಸಾಲಿ ಮೀಸಲಾತಿ ಒತ್ತಾಯ ಸಂವಿಧಾನ ವಿರೋಧಿ ಎಂದಿದ್ದಂತಹ ಸಿಎಂ ಇದೇ ವಿಚಾರವಾಗಿ ಸದನದಲ್ಲಿ ಸಂತೋಷ್ ಲಾಡ್ ಮತ್ತು ಯತ್ನಾಳ್ ನಡುವೆ ಮಾತಿನ ಕಾಳಗ ನಡೆಯಿತು. ಹಾಗಾದ್ರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ? ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ? ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರ ಇದೆ. ಏನಿದೆ ಅರ್ಥ? ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಚಂದ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕೆ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ. ಈ ದೇಶದಲ್ಲಿ ಯಾರು ಸಿಎಂ ಹಿಂದೂಗಳು ಇರೋದ್ಯಾ? ಅಲ್ಲ, ಸಿಎಂ ಹಿಂದೂಗಳು ಇರೋದನ್ರಿ. We also start